ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ದಿನದ ಸ್ಪೆಷಲ್ ಲವ್ ಟಾರೋ ರೀಡಿಂಗ್ನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿರೋ ರಹಸ್ಯಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವರು ನಿಮ್ಮ ಬಗ್ಗೆ ನಿಜವಾಗ್ಲೂ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಏನಾದರೂ ಹೇಳದೇ ಇರುವಂಥ ಸೀಕ್ರೆಟ್ಗಳು ಅವ್ರ ಮನಸ್ಸಲ್ಲಿ ಇದೆಯಾ, ಈ ಎಲ್ಲ ಎನರ್ಜಿ ಮತ್ತು ಮೆಸೇಜ್ಗಳನ್ನು ಇವತ್ತಿನ ಕಾರ್ಡ್ ರೀಡಿಂಗ್ ಮೂಲಕ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಎನರ್ಜಿಗೆ ರಿಲೇಟ್ ಆಗೋ ಮೆಸೇಜ್ಗಳನ್ನು ಮಾತ್ರ ಸ್ವೀಕರಿಸಿ, ರಿಲೇಟ್ ಆಗಿಲ್ಲ ಅಂದರೆ ಅದನ್ನ ಯೂನಿವರ್ಸ್ಗೆ ಬಿಟ್ಬಿಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡ್ರಿ, ಅದು ನಿಮಗೆ ರೆಸನೇಟ್ ಆಯಿತಾ ಇಲ್ಲ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಕೊಡಿ. ಹಾಗಾದರೆ ತಡ ಮಾಡದೆ ರೀಡಿಂಗ್ ಶುರು ಮಾಡೋಣ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಮನಸ್ಸನ್ನು ಕಾಮಾಗಿಟ್ಕೊಂಡು ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಇಂಟ್ಯೂಷನ್ ಯಾವ ಒಂದು ಕಾರ್ಡನ್ನು ಹೇಳುತ್ತೆ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಜಾಸ್ತಿ ಯೋಚನೆ ಮಾಡಿ ಒಂದು ಕಾರ್ಡನ್ನು ಆಯ್ಕೆ ಮಾಡಬಾರ್ದು. ತಕ್ಷಣಕ್ಕೆ ಯಾವುದು ಸರಿ ಅಂತ ಅನಿಸುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿರುವಂಥ ರಹಸ್ಯ ಏನು, ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ಕಾರ್ಡು ನಿಮ್ಮ ಪ್ರೀತಿಯ ವ್ಯಕ್ತಿಯ ಒಳಗೊಳಗೆ ಒಂದು ದೊಡ್ಡ ಎಮೋಷ್ನಲ್ ಎಂಡಿಂಗ್ ಅಥವಾ ಪೇನ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಮೂಲಕ ಹೋಗ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಅಂದರೆ ಅವ್ರ ಮನಸ್ಸಿನಲ್ಲಿ ಹಳೆಯ ನೋವು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಒಂದು ಪಶ್ಚಾತ್ತಾಪ, ನಿಮ್ಮಿಬ್ಬರ ನಡುವೆ ನಡೆದಂಥ ಕೆಲವೊಂದು ಘಟನೆಗಳು ಇನ್ನೂ ತುಂಬ ಹೆವಿಯಾಗಿ ಅವ್ರ ಮನಸ್ಸಿನಲ್ಲಿ ಕುಳಿತುಕೊಂಡಿದೆ. ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಒಳಗಡೆ ಎಮೋಷ್ನಲಿ ಟಯರ್ಡ್ ಆಗಿರೋ ಎನರ್ಜಿ ಕಾಣ್ತಾ ಇರುವಂಥದ್ದು. ನಿಮ್ಮ ಕನೆಕ್ಷನ್ ಒಂದು ಫೇಸ್ ಮುಗಿದು ಮತ್ತೊಂದು ಫೇಸ್ಗೆ ಹೋಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಕಂಪ್ಲೀಟ್ಲಿ ಒಂದು ಪ್ರೀತಿಯಿಂದ ಇದ್ದಾರೆ, ಆದರೆ ಅವರೊಳಗಡೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್, ಎಮೋಷ್ನಲ್ ಶಡೌನ್ ಅನ್ನೋದು ಎನರ್ಜಿಲಿ ಕಾಣ್ತಾ ಇರೋದು. ಕೆಲವ್ರಿಗೆ ಇದು ಒಂದು ಸಪ್ರೇಷನ್ ಎನರ್ಜಿ ಆಗಿರ್ಬೋದು, ಮತ್ತಷ್ಟು ಜನರಿಗೆ ಇದು ಒಂದು ಓಲ್ಡ್ ನೆಗೆಟಿವ್ ಪ್ಯಾಟ್ರನನ್ನು ತೆಗೆದು ಹಾಕ್ತಾ ಇರುವಂಥ ಒಂದು ಮುಗಿದು ಹೋಗ್ತಾ ಇರೋ ಸೂಚನೆ ಕೂಡ ಆಗಿದೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ನಡೆದಿರುವಂಥ ಒಂದು ಟಾಕ್ಸಿಕ್ ಸೈಕಲ್ಸ್ ಏನಿದೆ, ಒಂದು ಈಗೋ ಕ್ಲಾಶಸ್ ಆಗಿರ್ಬೋದು, ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಲ್ಲ ಇರುತ್ತಲ್ವ, ಅದೆಲ್ಲ ಕೂಡ ಎಂಡ್ ಆಗುವಂತಹ ಒಂದು ಎನರ್ಜಿಲಿ ಕಾಣ್ತಾ ಇರೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಆದರೆ ಅದನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥ ಧೈರ್ಯ ಅಥವಾ ಕ್ಲಾರಿಟಿ ಅವ್ರಿಗೆ ಕಡಿಮೆ ಇದೆ. ಎಂಡಿಂಗ್ ಅಂದರೆ ಯಾವಾಗಲೂ ಪರ್ಮನೆಂಟ್ ಲಾಸ್ ಅಂತ ಅರ್ಥ ಅಲ್ಲ. ಕೆಲವೊಂದು ಸಲ ಇದು ಹೊಸ ಆರಂಭಕ್ಕೆ ದಾರಿಯಾಗಿರುತ್ತೆ. ಸೊ ನೋಡಿದ್ರಲ್ವಾ ಅವ್ರ ಮನಸ್ಸಿನಲ್ಲಿರುವಂಥ ರಹಸ್ಯ ಏನು ಅಂತ. ಅವ್ರ ಮನಸ್ಸಲ್ಲಿ ತುಂಬ ಒಂದು ಡೀಪ್ ಆಗಿರೋ ಪೇನನ್ನು ಅವರು ಅನುಭವ ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥದ್ದು ನಿಮ್ಮ ವ್ಯಕ್ತಿ ಮಾಡ್ರನ್ ಪ್ರೀತಿಗಿಂತ ಓಲ್ಡ್ ಫ್ಯಾಷನ್ ಪ್ರೀತಿನ ಇಷ್ಟಪಡೋರು ಅಂತ. ನಿಮ್ಮ ಒಂದು ಪ್ರೀತಿಯ ಪಯಣ ಹೀಗೆ ನಿರಂತರವಾಗಿ ಸಾಗಬೇಕು ಅನ್ನೋದಾದರೆ ಕೆಲವೊಂದು ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ನೀವು ಪಡ್ಕೋಬಹುದು. ಮತ್ತು ಇಲ್ಲಿ ಕಾರ್ಡ್ ಏನು ಹೇಳ್ತಾ ಇದೆ ಅನ್ನೋದಾದರೆ, ಒಂದು ಓಲ್ಡ್ ಫ್ಯಾಷನ್ ಆಗಿರೋ, ಒಂದು ಡೀಪ್ ಆಗಿರೋ ಲಾಯಲ್ ಕನೆಕ್ಷನ್ ಅವರು ಬಯಸ್ತಾ ಇರುವಂಥದ್ದು. ಅವರ ನಿಮ್ಮ ಜೊತೆಗಿನ ಮೆಮೊರೀಸ್ ಆಗಿರ್ಬೋದು, ಒಂದು ಹಳೆಯ ಮಾತುಕತೆ, ಓಲ್ಡ್ ಮೂಮೆಂಟ್ಸ್, ಮೊದಲಿನ ಬಾಂಡಿಂಗ್ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಒಂದು ಅಂದರೆ ನಿಮ್ಮ ಹಳೆಯ ಚಾರ್ಟ್ಸ್ ಆಗಿರ್ಬೋದು, ಫೋಟೋಸ್, ವಾಯ್ಸ್ ಮೆಸೇಜಸ್, ನಿಮ್ಮ ಜೊತೆ ಇದ್ದಂಥ ಸಮಯ ಎಲ್ಲದನ್ನು ಕೂಡ ಮತ್ತೆ ಮತ್ತೆ ರೀಕಾಲ್ ಮಾಡ್ಕೊಳ್ಳುವಂಥ ಎನರ್ಜಿಲಿ ಕಾಣ್ತಾ ಇದೆ. ಅವರ ಮನಸ್ಸಿನಲ್ಲಿ ರಿಲೇಷನ್ಶಿಪ್ ಅನ್ನೋದು ಒಂದು ಜಸ್ಟ್ ಅಟ್ರಾಕ್ಷನ್ ಆಗಿಲ್ಲ, ಅವರಿಗೆ ನಂಬಿಕೆ, ಲಾಯಲ್ಟಿ, ರೆಸ್ಪೆಕ್ಟ್ ಮತ್ತು ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಅನ್ನೋದು ಕಾಣ್ತಾ ಇರುವಂಥದ್ದು. ನಿಮ್ಮ ಪ್ರೀತಿಯ ವ್ಯಕ್ತಿ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅವರು ಖಂಡಿತ ರಿಯೂನಿಯನ್ ಕನೆಕ್ಷನ್ ಇಲ್ಲಿ ಕಾಣ್ತಾ ಇರುವುದು. ಅಂದರೆ ಹಳೆಯ ಕನೆಕ್ಷನ್ ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಓಲ್ಡ್ ಫೀಲಿಂಗ್ಸ್ ಮತ್ತೆ ನಿಮಗೆ ತೊಂದರೆಗಳನ್ನು ಕೊಡಬಹುದು. ಆ ವ್ಯಕ್ತಿ ಹೊರಗಡೆ ಎಮೋಷನ್ಸ್ ಓಪನ್ಲಿ ಶೋ ಮಾಡದೇ ಇರ್ಬೋದು, ಆದರೆ ಒಳಗಡೆ ತುಂಬ ಒಂದು ಜೆನ್ಯೂನ್ ಫೀಲಿಂಗ್ಸನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ನಿಜವಾದ ಪ್ರೀತಿ ಟೈಮ್ ಪಾಸ್ ಖಂಡಿತ ಆಗೋದಿಲ್ಲ, ಅದು ಸಮಯ ಕಳೆದ್ರೂ ಕೂಡ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋದು ಈ ಒಂದು ಕಾರ್ಡಿನ ಡೀಪ್ ಮೀನಿಂಗ್ ಆಗಿದೆ.
ಯಾರಿಗೆಲ್ಲ ಆಕಾಶಿಕ್ ರೀಡಿಂಗ್ ನೋಡಬೇಕು, ನಮ್ಮ ಜೀವನದ ಒಂದು ದಾರಿ ಏನು, ಉದ್ದೇಶ ಏನು, ಯಾಕಾಗಿ ನಾವು ಹುಟ್ಟಿದ್ದೀವಿ ಅಂತ ತಿಳ್ಕೊಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ಕನ್ಸಲ್ಟೇಷನ್ ತಗೋಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಈ ಕಾರ್ಡ್ನಲ್ಲಿ ಕಾಣ್ತಾ ಇರುವಂಥದ್ದು ಡೀಪ್ ಆಗಿರೋ ಒಂದು ಪಾಸಿಟಿವ್ ರೊಮ್ಯಾಂಟಿಕ್ ಎನರ್ಜಿ. ನಿಮ್ಮ ಒಂದು ಈ ಒಂದು ಜರ್ನಿ ಹೀಗೆ ಸಾಗಬೇಕು ಅನ್ನೋದಾದರೆ ಖಂಡಿತ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಒಂದು ಸಂಬಂಧದಲ್ಲಿರುವಂಥ ಅಡೆತಡೆಗಳು, ಜಗಳಗಳು, ಈಗೋ ಕ್ಲಾಶಸ್ ಏನಿದೆ ಅದೆಲ್ಲನೂ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಮತ್ತು ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ನಿಮ್ಮ ವ್ಯಕ್ತಿ ಜೊತೆ ಮತ್ತೆ ಮಾತಾಡೋದು, ಮೀಟ್ ಆಗೋದು ಅಥವಾ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋ ಆಸೆ ಖಂಡಿತ ಅವರು ಇಟ್ಕೊಂಡಿದ್ದಾರೆ ಅನ್ನೋದು ಕಾಣ್ತಾ ಇರುವಂಥದ್ದು. ಅವ್ರು ನಿಮ್ಮ ಜೊತೆ ಕನೆಕ್ಷನ್ ಕಂಪ್ಲೀಟ್ಲಿ ದೂರ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ, ಒಳಗೊಳಗಡೆ ಒಮ್ಮೆ ಮಾತಾಡಬೇಕು ಮತ್ತೆ ಭೇಟಿ ಆಗಬೇಕು ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಕೆಲವ್ರಿಗೆ ಇದು ಆ್ಯಕ್ಚುಲಿ ಒಂದು ಮತ್ತೆ ಮೀಟ್ ಮಾಡೋ ಒಂದು ರಿಯೂನಿಯನ್ ಎನರ್ಜಿ ಕಾಣ್ತಾ ಇದೆ. ಮತ್ತಷ್ಟು ಜನರಿಗೆ ಒಂದು ರಿಲೇಷನ್ಶಿಪ್ ಸ್ಲೋಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಇಂಡಿಕೇಶನ್ ಇದೆ. ಅಂದರೆ ಯಾರಾದರೂ ದೂರ ಆಗಿದ್ದರೆ ಮತ್ತೆ ರಿಯೂನಿಯನ್ ಆಗ್ತೀರಾ ಅಂತ ಅರ್ಥ. ಮತ್ತು ನೀವಿಬ್ಬರು ಚೆನ್ನಾಗೇ ಇದ್ದೀರಾ ಅಂದರೆ ನಿಮ್ಮ ಈ ಒಂದು ಲೈಫ್ ಏನಿದೆ ಮುಂದಿನ ಸ್ಟೇಜ್ಗೆ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅನ್ನೋದು ಅರ್ಥ ಆಗಿರುತ್ತೆ. ಮತ್ತು ನಿಮ್ಮ ವ್ಯಕ್ತಿ ಪ್ರೆಸೆಂಟಲ್ಲಿ ಪೀಸ್ ಮತ್ತು ಕಂಫರ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಎಮೋಷ್ನಲ್ ಬಾಂಡಿಂಗ್ ಅನ್ನೋದನ್ನು ಫೀಲ್ ಮಾಡ್ತಾ ಇದ್ದಾರೆ. ಒಂದಷ್ಟು ಮುಜುಗರ, ಒಂದಷ್ಟು ನಿಧಾನ ಇದ್ದರೂ ಕೂಡ ಯೂನಿವರ್ಸಲ್ಲಿ ಕಮ್ಯುನಿಕೇಷನ್ ಮತ್ತು ರೊಮ್ಯಾಂಟಿಕ್ ಮೂಮೆಂಟ್ ಕಡೆ ಎನರ್ಜಿನ ಪುಷ್ ಮಾಡ್ತಾ ಇರೋದು ನಾವು ನೋಡಬಹುದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ರಿಲೇಷನ್ಶಿಪ್ಪನ್ನು ಸೀರಿಯಸ್ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಕೂಡ ಅವರಲ್ಲಿದೆ. ಕೆಲವ್ರಿಗೆ ಸೀಕ್ರೆಟ್ ಕ್ರಶ್ ಎನರ್ಜಿ ಕೂಡ ಕಾಣ್ತಾ ಇದೆ. ಅಂದರೆ ಯಾರಿನ್ನೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಅಲ್ಲಿ ಒಂದು ಸೀಕ್ರೆಟ್ ಕ್ರಶ್ ಅನ್ನೋದು ಕಾಣ್ತಾ ಇರುವಂಥದ್ದು. ನಾವು ಯಾರನ್ನು ಭೇಟಿಯಾಗಬೇಕು, ಯಾವಾಗ ಭೇಟಿಯಾಗಬೇಕು ಎಲ್ಲನೂ ಕೂಡ ನಮ್ಮ ಡೆಸ್ಟಿನಿನಲ್ಲಿ ಇದಾಗಲೇ ಬರೆದಿರುತ್ತೆ. ನಮ್ಮ ಒಂದು ಸೋಲ್ ಬುಕ್ಕಲ್ಲಿ ಕೂಡ ಇದು ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿನೇ ನಾವು ಅದೇ ವ್ಯಕ್ತಿಗಳನ್ನು ಮತ್ತೆ ಮೀಟ್ ಆಗ್ತೀವಿ, ಅವರನ್ನೇ ಮತ್ತೆ ನಮಗೆ ಪಾರ್ಟ್ನರ್ ಆಗಿ ಬರಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಇದ್ಯಾವುದು ಕೂಡ ಆಕಸ್ಮಿಕ ಸಂಬಂಧಗಳು ಆಗಿರೋದಿಲ್ಲ. ನಿಮ್ಮ ಪ್ರೀತಿ ಕೂಡ ಒಂದು ಆಕಸ್ಮಿಕ ಸಂಬಂಧನ ಅಥವಾ ಹಿಂದಿನ ಜನ್ಮದಿಂದ ನಿಮಗೆ ಬಂದಿರುವಂಥ ಪ್ರೀತಿನ ಅಂತ ತಿಳ್ಕೊಬೇಕು ಅನ್ನೋದಾದರೆ ಖಂಡಿತ ಒಂದ್ಸಲ ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ನೋಡಿ ನಿಮ್ಮಿಬ್ಬರ ಬಾಂಡಿಂಗ್ ಹೇಗಿದೆ, ಇದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಪಾ ಅಥವಾ ಸೋಲ್ಮೇಟ್ ರಿಲೇಷನ್ಶಿಪ್ಪಾ, ಟ್ವಿನ್ ಫ್ಲೇಮಾ ಏನು ಅನ್ನೋದನ್ನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮುಂದಿನ ಜೀವನದಲ್ಲಿ ಬರುವಂಥ ಅಡೆತಡೆಗಳೇನಿದೆ ಅದೆಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವೆಲ್ಲ ಭಾವನೆಗಳಿದೆ, ಒಂದು ರಹಸ್ಯವಾದ ಪ್ರೀತಿ ಇದೆಯಾ ಏನು ಅನ್ನೋದನ್ನು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಚಾನಲನ್ನು ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿಯ ಒಂದು ವಿಡಿಯೋಸ್ ನಿಮಗೆ ಬೇಕು ಅಥವಾ ಪರಿಹಾರಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ತಿಳಿಸಿ. ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋಗಳನ್ನು ನಾನು ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಯಾವ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅಂತ ಖಂಡಿತ ಕಮೆಂಟ್ನಲ್ಲಿ ಟೈಪ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಧನ್ಯವಾದಗಳು. ಶುಭ ದಿನ.